ಹಲೋ ಸರ್, ಟೈಮ್ ಆಯ್ತು ಸರ್. ಸಾಯೋದಕ್ಕ? ಇಲ್ಲ ಸರ್, ಇನ್ನು ಹಲೋ ನಮಸ್ತೆ ಶುರು ಮಾಡಕ್ಕೆ 3 ನಿಮಿಷ ಇದೆ. ಏನ್ ಮಾಡೋದು? ನಮ್ಮ ಹತ್ರ ಟ್ರೈನೀಸ್ ಇದಾರಲ್ಲ, ಅವರಿಂದ ಏನಾದ್ರು ಮಾಡಕ್ಕಾಗುತ್ತಾ ನೋಡಿ. ಟ್ರೈನೀಸಾ ಈ ಪ್ರೋಗ್ರಾಮ್ಗ? ಓಕೆನೆ, ತಗೊಳ್ಳಿ ಸರ್. ಆಫೀಸಲ್ಲಿ ಎಲ್ಲರೂ ಟೆನ್ಷನ್ ಆಗಿದ್ದಾರೆ. ಇನ್ನು 2 ನಿಮಿಷ ಅಷ್ಟೇ ಇದೆ. ನಂಗೆ ಹುಚ್ಚು ಹಿಡಿತಾ ಇದೆ. ನನಗೆ ಮುಂಚೆನೆ ಗೊತ್ತಿತ್ತು ಒಂದಲ್ಲ ಒಂದಿನ ನಿಮ್ಗೆ ಹುಚ್ಚು ಹಿಡಿಯುತ್ತೆ ಅಂತ. ಎಲ್ಲಿಗೆ? ಅಯ್ಯಯ್ಯೋ ಸರ್, ಬಿಡಿ ಸರ್ ನನ್ನ. ಎಲ್ಲಿ ಸರ್ ಹೇಳ್ಕೊಂಡು ಹೋಗ್ತಾ ಇದ್ದೀರಾ? ಹುಚ್ಚಿಡ್ದು ಬಿಟ್ಟಿದ್ಯಾ? ಕರ್ಕೊಂಡೋಗಿ ಕೊಲ್ಬೇಡಿ ಸರ್. ಸರ್ ಸರ್ ಸರ್, ನಾನು ದಾರಿ ಬಿಡಿ ಸರ್, ಹೊರಗಡೆ ಹೋಗ್ಬಿಡ್ತೀನಿ ಸರ್. ಸರ್ ಪ್ಲೀಸ್ ಸರ್, ಪ್ಲೀಸ್ ಸರ್. ಸರ್ ಸರ್ ಹೋಗ್ತೀನಿ ಸರ್. ಸರ್ ಏನ್ ಸರ್? ವೆಲ್ಕಮ್ ಟು ಹಲೋ ನಮಸ್ತೆ. ನಿಮ್ಗಾಗಿ ಬಂದಿರೋ ಸರ್ಪ್ರೈಸ್ ಆರ್ಜೆಸ್ ಜೈ ಅಂಡ್ ಅಪ್ಪು. ಅಪ್ಪು ನಾನೇ ಜೈ. ನನ್ನ ಹತ್ರ ಯಾರಿದ್ದಾರೆ ಅಂತ ನಾನು ಕ್ಲಿಯರ್ ಆಗಿ ಹೇಳಿದೀನಿ. ಬೇರೆ ಯಾರು ಅಲ್ಲ, ನಮ್ಮ ಅಪ್ಪು. ಅಪ್ಪು ಅಪ್ಪು ನಾವು ಮುಗಿಸ್ತೀವಲ್ಲ. ಏನ್ ಮುಗಿಸ್ತಾ ಇದೀವಿ? ಮುಗಿಸೋದಲ್ಲ, ಚಿಂದಿ ಮಾಡೋದು. ಏನ್ ಚಿಂದಿ ಮಾಡ್ಬೇಕು? ಚಿಂದಿ ಮಾಡ್ಬೇಕು. ಈ ಪ್ರೋಗ್ರಾಮ್ ಚಿಂದಿ ಮಾಡ್ಬೇಕು. ಭಯ ಆಗ್ತಿದೆ ಸರ್. ಈ ಅಪ್ಪು ಯಾವಾಗ್ಲೂ ಹಿಂಗೇನೆ, ಯಾವಾಗ್ಲೂ ಹಿಂಗೆ ಹೇಳ್ತಿರ್ತಾರ. ನಮ್ ಜೀವನ ಮಾಡಕ್ಕೆ ಬೇಕಾಗಿರೋದು ಮುಖ್ಯವಾದ ಅಂಶನೇ ಧೈರ್ಯ. ಮಾತಾಡು. ಈ ಧೈರ್ಯದಿಂದ ನಾವು ರೈಲ್ವೆ ಟ್ರ್ಯಾಕ್ ಮೇಲೆ ನಿಂತ್ಕೊಂಡ್ರೆ ಟ್ರೈನ್ ಬಂದು ಗುದ್ದಿದ್ರು ನಮ್ಗೇನು ಆಗಲ್ಲ ಅಲ್ವಾ ಸರ್? ಸತ್ತೋಗ್ಬಿಡ್ತೀವಲ್ಲ. ಅಪ್ಪು ಯಾವಾಗ್ಲೂ ಹಿಂಗೇನೆ. ಈ ಹಲೋ FM ಪ್ರೋಗ್ರಾಮ್ ಅಲ್ಲಿ ಒಳ್ಳೊಳ್ಳೆ ವಿಷಯನ ನೀವು ಕೇಳ್ತೀರಾ. ಅಲ್ಲಿವರೆಗೂ ಕೇಳಿ ಒಂದು ಸಾಂಗ್ ನ. ನನ್ಗೆ ಪ್ರಾಣ ಹೋಗ್ತಿದೆ, ನೀನ್ ಕಾಮಿಡಿ ಮಾಡ್ತಿದ್ಯಾ. ಇನ್ಮೇಲೆ ಭಯ ಆಗ್ತಿದೆ, ಹೆದರಿಕೆ ಆಗ್ತಿದೆ ಅಂದ್ರೆ ಅಷ್ಟೇನೆ. ಧೈರ್ಯವಾಗಿ ಮಾತಾಡು. ನೀನ್ ಮಾಡ್ದಿರೋ ಕೆಲ್ಸನೇ ಇಲ್ಲ. ಇಂಕ್ರಿಮೆಂಟ್ ಬೇಡವಾ ನಿಂಗೆ? ಈಗಿರೋ ಸ್ಯಾಲರಿ ನಾನು ನೆಟ್ಟು ಕೊಟ್ರೆ ಸಾಕು. ಅದು ಓಕೆ. ಇವತ್ತೇ ನನಗೆ ಸ್ಯಾಲರಿ ಕೊಡ್ತೀನಿ. ಕೊಡ್ತೀರಾ? ಹಾಗಾದ್ರೆ ಓಕೆ. ಯಾಮರ್ಸ್ಬಾರ್ದು ಏನೋ. ಇನ್ಮೇಲೆ ಟೈಮ್ ಸರಿಯಾಗಿ ಸಂಬಳ ಬಂದ್ರೆ ಮುಗಿತಾ ಇದೆ. ವೆಲ್ಕಮ್ ಬ್ಯಾಕ್ ಟು ಹಲೋ ನಮಸ್ತೆ. ನಮಸ್ತೆ. ಹಲೋ, ನಾನು ಅಪ್ಪು. ಸ್ವಲ್ಪ ಹೊತ್ತಿಂದ ಜೈ ಮಚ್ಚ ನಿಮ್ಗೆ ತುಂಬಾ ತಲೆ ತಿಂತಿದ್ದೇನೆ ಅಂತ ನನಗೆ ಗೊತ್ತಾಯ್ತು. ನಾವೀಗ ಈ ಶೋನ ಇದೇ ತರ ಶುರು ಮಾಡ್ಬೇಕು ಅಂತ ನಾನೇ ಈ ಐಡಿಯಾನ ಜೈಗೆ ಕೊಟ್ಟೆ. ಹೇಳ್ಬೇಕಂದ್ರೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ಇಲ್ಲಿ ನಾನು ಮೊದಲು ಟೀ ಮಾಡ್ಕೊಂಡು ಚಿಚಿ ಅದು ಇಂಟರ್ವ್ಯೂಗೆ ಬಂದಾಗ ಏನೇನ್ ಮಾತಾಡ್ದ್ವ? ನನ್ಗೇನು ಜ್ಞಾಪಕ ಇಲ್ಲ. ಏನ್ ಜೀವನಪ್ಪ. ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಓಕೆ. ಸ್ಪಾನ್ಸರ್, ಪ್ರೋಗ್ರಾಮ್ ಚೆನ್ನಾಗಿದೆ ಅಂತೆ. ಹಿಂಗೆ ಕಂಟಿನ್ಯೂ ಮಾಡಿದ್ರೆ ಹೆಂಗೆ? ಜನ ಏನ್ ಯೋಚನೆ ಮಾಡ್ತಾರೆ? ಅವ್ರು ನಮ್ಮನ್ನ ಬೈಕೋತಾರೆ ತಾನೆ? ಸರ್, ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಅವ್ರಿಬ್ಬರನ್ನು ಕರ್ಕೊಂಬನ್ನಿ. ಇಲ್ಲ ಎಲ್ಲ ಹಾಳಾಗುತ್ತೆ. ಖಂಡಿತ ಹೇಳ್ತಾ ಇದ್ದೀನಿ. ನಾವು ಪ್ರೋಗ್ರಾಮ್ ಮಾಡಿ ಮಾತಾಡೋದಂಗಿರ್ಲಿ, ಜನಗಳ ಬೈಯೋದು ಕೇಳಿಸ್ಕೋಬೇಕು. ಸ್ನೇಹಿತರೆ, ಪಾರ್ಟಿ ಯಾವ ಹೋರಾಟನೂ ಮಾಡ್ತಿಲ್ಲ ಅಂತ ಸುದ್ದಿ ಬರ್ತಾ ಇದೆ. ಹಲೋ, ನಾನ್ ನಿಮ್ ಜೊತೆನೆ ಮಾತಾಡ್ತಿರೋದು. ಏನ್ 24 ಗಂಟೆನೂ ಸೆಲ್ ಫೋನೇ ನೋಡ್ತಾ ಇರ್ತೀರಾ? ನಾನೊಂದ್ ಕೆಲ್ಸ ಮಾಡ್ತೀನಿ. ಪಾರ್ಟಿ ಕೆಲ್ಸನೆಲ್ಲ ವಾಟ್ಸಪ್ಗೆ ಕಳಿಸ್ತೀನಿ. ಸರಿ ಸರಿ, ಗ್ರೂಪ್ ಅಲ್ಲಿ ಹಾಕಿ ಸಾಕು. ರಮೇಶ? ಯಾರು? ಮಾಧವ್ನ? ಹೆಂಗಿದ್ಯಾ? ಚೆನ್ನಾಗಿದ್ಯಲ್ವಾ? ನನ್ನ ಬಾಲ್ಯ ಸ್ನೇಹಿತ ಮಾಧವ. ಕಾಲೇಜಲ್ಲಿ ಓದ್ತಿರ್ಬೇಕಾದ್ರೆ 2 ವರ್ಷ ಆರ್ಟ್ ಸೆಕ್ರೆಟರಿ ಆಗಿದ್ದ ಇವನು. ನೀನ್ ಪ್ರೋಗ್ರಾಮು ಕೇಳ್ದೆ, ಹಲೋ ನಮಸ್ತೆ, ಚಿಂದಿ ಉಡಾಯಿಸ್ಬಿಟ್ಟೆ. ಹೇಳು, ಏನ್ ವಿಷಯ? ಹಾಗಿದ್ರೆ ಹಲಸಿನ ಮರನೇ ಸಮಸ್ಯೆ. ಇಂಥ ಚಿಕ್ಕ ಸಮಸ್ಯೆಗೆಲ್ಲ ಪಾರ್ಟಿ ಹೆಸರು ತರಬಾರ್ದು. ಯಾರ್ದಾರು ಕೈ ಕಲ್ ತೆಗಿಬೇಕಾ? ಹೇಳು, ಮಾಡ್ತೀವಿ. ಇದಾರ? ಹೇಳು. ಅದೆಲ್ಲ ಏನು ಬೇಡ. ನನ್ನ ಸಮಸ್ಯೆ ಮರ ಮಾತ್ರ. ನೀನ್ ಆ ಕೆಲ್ಸ ಮಾತ್ರ ಮಾಡ್ಕೊಟ್ರೆ ಸಾಕು. ನಿನಗೊಂದು ಒಳ್ಳೆ ಸುದ್ದಿ. ಪಾರ್ಟಿ ಇದ್ರಲ್ಲಿ ಮೂಗ್ ತೂರ್ಸುತ್ತೆ. ನಾವ್ ಯಾವ ವಿಷಯದಲ್ಲಿ ಹೋರಾಡಿದ್ರು ಅದರಲ್ಲಿ ಸೋತೋಗ್ಬಿಡ್ತೀವೇನೋ ಅನ್ನೋ ಸುದ್ದಿ ಹರಡ್ತಾ ಇದೆ. ಅದು ನಿಜ. ಚೆನ್ನಾಗ್ ಕೇಳಿಸ್ಕೊ. ಕೊಂಬಲ್ಲ, ಮರನೇ ಕಿತ್ತಾಕ್ತೀನಿ. ಅಂದ್ರೆ ಇದೆಲ್ಲ ನಿನ್ಗೆ ಮಾಡ್ತಿರೋದು. ನಮ್ ಹುಡುಗರಿಗೆಲ್ಲ ಸ್ವಲ್ಪ ನೋಡ್ಕೋಬೇಕಲ್ವಾ? ಇವಾಗ 1,000 ರೂಪಾಯಿ ಕೊಡ್ತೀನಿ. ಅದ್ರ ಜೊತೆ ಒಂದ್ ಸೈಬರ್ಗೂ ಸೇರ್ಸ್ಕೊಡು. ಅದೆಲ್ಲ ಯಾಕೋ? ಇಲ್ಲ, ಅದು ಅಡ್ವಾನ್ಸ್. ಮರ ಕಿತ್ತಾಕಿದ್ಮೇಲೆ ಇನ್ನು ಜಾಸ್ತಿ ಕೊಡ್ಬೇಕು. ಧೈರ್ಯವಾಗಿ ಕೊಡು, ನೀನೇನು ತೊಂದ್ರೆ ತಗೋಬೇಡ.
ಸರ್ ಉಳ್ದಿದ್ದು ನಾನೇ ಆಫೀಸಿಗೆ ಬಂದು ಕೊಟ್ಬಿಡ್ತೀನಿ. ಫೀಸ್ ಎಷ್ಟಾದ್ರೂ ಪರವಾಗಿಲ್ಲ, ಇದ್ರಲ್ಲಿರೋ ಒಂದು ಕೊಂಬೆ ಕೂಡ ಅವ್ರು ಕಟ್ ಮಾಡಬಾರ್ದು. ಹಾ, ಈ ತರ ಸ್ಟ್ರಾಂಗ್ ಆಗಿರೋ ಪಕ್ಷ ನೋಡಿದ್ರೆ ನಂಗೆ ತುಂಬಾ ಇಷ್ಟ. ಸರಿ ಬಿಡಿ, ನಾನೆಲ್ಲ ನೋಡ್ಕೋತೀನಿ. ಏನ್ರಿ, ನಾವು ಬೇಕಿದ್ರೆ ಸ್ವಲ್ಪ ದುಡ್ಡನ್ನ ಮಾವನ ಹತ್ರ ಕೇಳೋಣ. ಛೇ, ಏನ್ ಮಾತಾಡ್ತಿದ್ಯಾ? ಇದು ನಮ್ಗೆ ಅವಮಾನ. ಓಕೆ. ಈವ್ನಿಂಗ್ ಶೂಟಲ್ಲಿ ಯಾರಿದ್ದಾರೆ? ನಾನು ಮತ್ತೆ ಕಾಲ್ ಮಾಡ್ತೀನಿ, ಒಂದು ನಿಮಿಷ. ಬಾಯ್. ಅಧ್ಯಕ್ಷರೇ, ಇದೇನಾ ನಿಮ್ಮನೆ? 2 ವಾರ ಆಯ್ತು ಟಾಕ್ ಶೋ ಕರೀಲೇ ಇಲ್ಲ. ಕರೆಯೋದಿಕ್ಕೆ ನೀವೇನಾದ್ರೂ ಇಶ್ಯೂ ಮಾಡ್ಬೇಕಲ್ಲ, ಅದಕ್ಕೆ ತಾನೇ ಇಲ್ಲಿಗೆ ಬಂದಿರೋದು. ಏನಿಲ್ಲಿ? ಇಲ್ಲೊಂದು ಸಮಸ್ಯೆ ಇದೆ ಅಂತ. ರಮೇಶ, ಸಮಸ್ಯೆ ಇಲ್ಲ. ಈ ಮರನೇ ಅಲ್ವಾ ನಿಂಗೆ ಸಮಸ್ಯೆ? ಈ ಮರಕ್ಕೆ ಎಷ್ಟು ವಯಸ್ಸಾಗಿದೆ? ಅದೀಗ ಬೇಕೇನೋ? ಅದಲ್ಲ, ಅವನ್ ಮನೆಗೆ ಹೋಗಿ ಏನು ಅಂತ ಮಾತಾಡ. ಅಲ್ಲ, ಏನು ಏನ್ ಸಮಸ್ಯೆ? ಇಲ್ಲಿರೋರು ನಿಮ್ ಕೈಲೇ ಆಗಿಲ್ಲ, ಈಗ ಹೋಗಿ ನಾವ್ ಹೆಂಗ್ ಕಡಿತೀವಿ ಅಂತ ನೋಡಿ ನೀವು. ಹೋಗು ಬೇಗ ಏನಂತ ಮಾತಾಡ. ಹಾ, ನಾನ್ ನೋಡ್ಕೊಂತೀನಿ. ರಮೇಶ, ತುಂಬಾ ದಿಮಾಕಿಂದ ಮಾತಾಡ್ತಾನೆ, ನೀನ್ ಬಿಡ್ಬೇಡ. ನನ್ ಬಗ್ಗೆ ಗೊತ್ತಲ್ವಾ ನಿನ್ಗೆ? ಇಂಥವ್ರನ್ನೆಲ್ಲ ಎಷ್ಟ್ ಜನ ನೋಡಿಲ್ಲ ನಾನು. ರಾಹುಲ್, ನಾನಿರೋ ಕಾಲನಿಗೆ ಈಗ್ಲೇ ಒಂದು ಯೂನಿಟ್ ಕಳ್ಸು. ಆಮೇಲೆ ನ್ಯೂಸ್ ನ ಅಪ್ಡೇಟ್ ಮಾಡು. ಆರ್ಜೆಗಳು ಇರೋ ಮನೆಗೆ CKM ಅವರು ಮುತ್ತಿಗೆ ಹಾಕಿದ್ದಾರೆ. ಹಾ, CKM ಪಕ್ಷದ ಮುಖ್ಯ ಕಾರ್ಯಕರ್ತ ರಮೇಶ್ ಅಣ್ಣ, ನಿಂಗ್ ಗೊತ್ತಾ? ನೀನ್ ಯಾರು? ಆ ಹೊರಗಡೆ ಇರೋ ಮರನ ಕೆಡವಾಕ್ಬೇಕು, ಆದ್ರೆ ಇವತ್ತೇ ಕಟ್ ಮಾಡಿ. ಎದೋಳ ಮೊದ್ಲು ಹೊರಗೋಗ್ರೋ. ಪಾರ್ಟಿ ಹತ್ರ ಜಗಳಕ್ಕೆ ಬರ್ತಿದ್ಯಾ, ಹುಷಾರು. ಪಾರ್ಟಿ ಏನು, ಪಟ್ಟಾಳನೇ ಇಲ್ಲಿಗೆ ಬಂದ್ರು ನಾವ್ ಆ ಮರನ ಕತ್ತರಿಸಲ್ಲ. ಇದು ನಮ್ ಪಕ್ಷ ಒಪ್ಕೊಂಡಿರೋ ಸಮಸ್ಯೆ. ಈ ವಿಷಯದಲ್ಲಿ ನಾವು ತಗ್ಗೋದೇ ಇಲ್ಲ. ಸಹೋದರನೇ, ತುಂಬಾ ಶಾಂತವಾಗಿ ಮಾತಾಡ್ತಿದ್ದೀನಿ ನಾನು ಇಲ್ಲಿವರೆಗೂ. ಎಲ್ಲ ಬೇರೆ ತರ ಮಾತಾಡ್ ನೋಡೋಣ. ಜರಿ, ಪೊಲೀಸ್ ಕಾಲ್ ಮಾಡು. ಮೈಸೂರಲ್ಲಿ ಆರ್ಜೆಗಳು ಇರೋ ಮನೆಗೆ CKM ಪಕ್ಷದವರು ಮುತ್ತಿಗೆ ಹಾಕಿದ್ದಾರೆ. ಅಣ್ಣವ್ರೆ ನೋಡಿ, ನ್ಯೂಸ್ ಅಲ್ಲಿ ಬರ್ತಾ ಇದೆ. ತಮ್ಮ ಜಾಗ ಬಿಡಪ್ಪ. ಒಡೆಯೋದು ಕುಯ್ಯೋದೆಲ್ಲ ನಂಗೆ ಹಲ್ವಾ ತಿಂದಂಗೆ. ಈ ಹಲ್ಸಿನ ಮರನ್ ಕಿತ್ತಾಕೋವರೆಗೂ ಬಿಡೋದೇ ಇಲ್ಲ. ಬಾರ, ಬರ್ತೀನಿರೋ ಮತ್ತೆ. ಈ ಮರದ ಬಗ್ಗೆ ನಿಮ್ಗೆ ಏನಾದ್ರೂ ಡೌಟ್ ಇದೆಯಾ? ನಿಮ್ಗೆ ಏನಾದ್ರೂ ಹೇಳ್ಬೇಕು ಅಂತಿದ್ರೆ ಹೇಳಿ. ದಿಢೀರ್ ಅಂತ ಏನೇನೋ ಮಾತಾಡ್ತಿದ್ದೀರಾ? ಅವ್ರು ಬರ್ತಿದ್ದಾರೆ. ಬಾ. ಒಂದು ನಿಜವಾದ ಪಕ್ಷ ಆರ್ಜೆಗಳ ಮಧ್ಯೆ ಬಂದಿದ್ದೀರಲ್ಲ, ಸರಿನಾ? ನೀವ್ ಹೇಳಿ ಸರ್. ಅದು ಸಾಧಾರಣ ಹಲಸಿನ ಹಣ್ಣಿನ ಮರಕ್ಕೋಸ್ಕರ. ಹಲ್ಸಿನ ಮರನ? ಯಾವ ಹಲ್ಸಿನ ಮರ? ಇಲ್ಲಿ ಹಲ್ಸಿನ ಮರ ಇದೆಯಾ? ಇವಾಗ ತಾನೇ ನಾನ್ ನೋಡ್ತಿರೋದು. ಹಲ್ಸಿನ ಮರಕ್ಕೆ ನಮ್ ಪಕ್ಷ ಬರುತ್ತಾ? ಈ 2 ವಿಲ್ಲಾನು ಬೇನಾಮಿ ಜಮೀನಲ್ಲಿ ಕಟ್ಟಿದ್ದಾರೆ, ಅದನ್ನ ವಿಚಾರಿಸೋಕೆ ಇಲ್ಲಿ ಬಂದಿರೋದು. ಏನ್ ಹೇಳ್ತಿದ್ದಾರೆ ಇವರು? ವೀಕ್ಷಕರೇ, ಲ್ಯಾಂಡ್ ಮಾಫಿಯಾಗೆ ಸಿಕ್ಕಾಕೊಂಡಿರೋದು ಈ 2 ಆರ್ಜೆಗಳು. ಇವನೇನ್ ಮಾತಾಡ್ತಾ ಇದ್ದಾನೆ? ಇದಕ್ ಬೇಕಾಗಿರೋ ಸಾಕ್ಷಿ ನನ್ನ ಹತ್ರ ಇದೆ. ಎಲ್ಲ ನಿನ್ ಪಾಕೆಟ್ ಅಲ್ಲಿ ಇದೆಯಾ? ಅಣ್ಣವ್ರೆ, ಇದು ಅದಲ್ಲ, ಇದು ಬೇರೆ ಮ್ಯಾಟ್ರು. ಇರ್ಲಿ ಬಿಡು, ನಾನು ನೋಡ್ಕೊಂಡು. ಎಲ್ಲ ಡೀಟೇಲ್ಸ್ ಈ ಪೆನ್ ಡ್ರೈವ್ ಅಲ್ಲಿ ಇದೆ. ಅತಿ ಶೀಘ್ರದಲ್ಲೇ ಇದನ್ನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತೀನಿ. ಸತ್ಯಂ ನ್ಯೂಸ್ ಕಡೆಯಿಂದ ಮತ್ತೊಂದು ಲ್ಯಾಂಡ್ ಮಾಫಿಯಾ ನ್ಯೂಸ್ ಹೊರಗೆ ಬರ್ತಾ ಇದೆ. ಅದ್ರ ವಿರುದ್ಧವಾದ ಹೋರಾಟದಲ್ಲಿ CKM. ಏನ್ ಅಣ್ಣವ್ರೆ, ನಾವು ವಾಪಸ್ ಹೋಗ್ತಾ ಇದೀವಾ ಹಾಗಾದ್ರೆ? ಮರ ಲೈ, ಈ ರೀತಿ ಎಲ್ಲ ಮಾತಾಡೋದು ರಾಜಕಾರಣದಲ್ಲಿ ತುಂಬಾ ಸುಲಭ. ಅತಿ ಏನೇ ಆದ್ರೂ ನಾವು ಸಂಬಳಿಸ್ತೀವಲ್ವಾ? ಆ ಪಕ್ಷದವ್ರನ್ನ ಕರ್ಕೊಂಡ್ ಬಂದಿದ್ದಕ್ಕೆ ಏನಾಯ್ತು ಅಂತ ನೋಡ್ದೆ ತಾನೆ? ಹೋಗಿ ಇನ್ನೂ ಕರ್ಕೊಂಬಾ. ಯಾರು ಬೇಕಾಗಿಲ್ಲ ಕಣೋ, ಈಗ ನಾನೇ ಬಂದು ಎತ್ ಬಿಸಾಕ್ತೀನಿ. ಏನ್ ಮಾಡ್ತೀನಿ ನಾನು ನೋಡ್ತೀನಿ ಕಣೋ. ಬಾರ ನೋಡೋಣ. ತಿನ್ನೋದಲ್ಲ, ಅಲ್ಲಿ ಜಗಳ ಮಾಡೋದನ್ನು ತೆಗಿ. ಮಾಡ್ಬೇಡ, ಚೆನ್ನಾಗಿ ಫೋಕಸ್ ಮಾಡು. ಈ ಮಾಧವನ ಹತ್ರ ಇಟ್ಕೊಂಡ್ರೆ ನಿನ್ ತಲೆ ಕತ್ತರಿಸ್ಬಿಡ್ತೀನಿ ನನ್ನ ಮಗನೇ. ಮಾಡು, ನಿನ್ ದೇಹದಲ್ಲಿ ತಲೆ ಇರಲ್ಲ ಕಣೋ. ಬಿಡ. ಓಕೆ
ಎಕ್ಸ್ರೇ ಓಕೆನೆ, ECG, ಸ್ಕ್ಯಾನಿಂಗ್, ಶುಗರ್, ಕೊಲೆಸ್ಟ್ರಾಲ್ ಎಲ್ಲ ನಾರ್ಮಲೇನೆ. ನೀವೇನು ಭಯಪಡೋ ಅವಶ್ಯಕತೆ ಇಲ್ಲ. ಡಾಕ್ಟರ್, ನನಗೆ ಅಂತದೇನ್ ಸಮಸ್ಯೆ ಇದೆ? ಇಷ್ಟೊಂದು ಟೆಸ್ಟ್ಗಳನ್ನ ಏನಕ್ಕೆ ಮಾಡಿಸ್ತಾ ಇದ್ದೀರಾ? ಬಿಲ್ ಸೆಟಲ್ ಮಾಡ್ಬಿಟ್ರಿ ಅಲ್ವಾ? ಏನು ಸಮಸ್ಯೆ ಇಲ್ಲ, ಇವತ್ತೇ ನೀವು ಮನೆಗೆ ಹೋಗ್ಬೋದು. ಅಯ್ಯೋ ಆಗಲ್ಲ, ಇನ್ನೊಂದ್ ಸ್ವಲ್ಪ ದಿನ ಇಲ್ಲೇ ಇರ್ಲಿ ಬಿಡಿ. ಇದು ಕ್ರಿಮಿನಲ್ ಕೇಸ್, ಇಲ್ಲಿ ಇದ್ರೇನೆ ಕೇಸ್ ಸ್ವಲ್ಪ ಸ್ಟ್ರಾಂಗ್ ಆಗೋದು. ಹೌದು, ಏನೇ ಆದ್ರೂ ನಾವ್ ಈ ಕೇಸ್ ನಮ್ಮ ಹತ್ರ ಸುಮ್ನೆ ಬಿಡೋದಿಲ್ಲ. ಅವನ್ನ ಖಂಡಿತ 3 ವರ್ಷ ಜೈಲಿಗೆ ತಳ್ತೀನಿ. ಸುಮ್ನೆ ಇದ್ದಿದ್ ಇವ್ರನ್ನ ಹೋಗಿ ಅವರು ಗೊತ್ತು. ಹಾಗೆ ಸ್ಟೇಷನ್ ಸ್ವಲ್ಪ ದುಡ್ಡು ಕೊಡ್ಬೇಕು. ರೈಟರ್ ನಮ್ಮೋನೆ. ಈಗ ಸ್ಟೇಷನ್ಗೆ ನಾನ್ ದುಡ್ಡು ಕೊಡ್ತೀನಿ, ಆಮೇಲೆ ಎಲ್ಲ ಸೆಟ್ಲ್ ಮಾಡಿದ್ರೆ ಸಾಕು. ನಮಸ್ತೆ ಫಾದರ್, ಬನ್ನಿ. ನಮಸ್ಕಾರ. ಕೈ ನೋವ್ತಿದೆ. ಎಲ್ಲಾನು ಕೇಳ್ಪಟ್ಟೆ. ನೀವೇನಕ್ಕೂ ಭಯ ಪಡ್ಬೇಡಿ, ನಿಮ್ ಜೊತೆ ನಾವಿದೀವಿ. ಚರ್ಚ್ ಕಮಿಟಿಯವರೆಲ್ಲ ಸೇರಿ ಒಂದು ತೀರ್ಮಾನಕ್ಕೆ ಬಂದಿದೀವಿ. ಆ ಮರಕ್ಕೆ ನಾವೇ ರಕ್ಷಣೆ ಕೊಡ್ತೀವಿ. ಇಲ್ಲ, ಇದ್ರಲ್ಲಿ ನೀವ್ ತಲೆ ಹಾಕ್ಬಿಡಿ ಬಿಡಿ. ಇದೇನ್ ಅಷ್ಟೊಂದ್ ದೊಡ್ಡ ವಿಷಯ ಅಲ್ಲ. ಜೆರಿ, ನೀವೇನು ಮಾತಾಡ್ಬೇಡಿ. ಈ ಟೈಮ್ ನಲ್ಲಿ ನಮ್ಗೆ ಇವ್ರ ಸಹಾಯ ಬೇಕು. ಅವ್ರ ಮಾತ್ರ ಪಕ್ಷದವ್ರನ್ನ ಕರ್ಕೊಂಡ್ ಬಂದ್ರಲ್ಲ, ಅವ್ರಿಗೆ ಪಾರ್ಟಿ ಅಂದ್ರೆ ನಮಗ್ ದೇವಾಲಯ. ನಗರದಲ್ಲಿ ಮತ್ತೆ ಲ್ಯಾಂಡ್ ಮಾಫಿಯಾ ದರ್ಬಾರ್. PFP ನಗರದಲ್ಲಿ ಪ್ರಖ್ಯಾತ ಬಿಲ್ಡರ್ ಕಟ್ಟಿರುವಂತಹ ವಿಲ್ಲಾಗಳು ಬೇನಾಮಿ ಜಮೀನಲ್ಲಿ ಕಟ್ಟಿದ್ದಾರೆ ಅಂತ ಇವಾಗ ಹೊರಗ್ ಬಂದಿದೆ. ಹಾಗೆ CKM ಅವರು ಕೇಸ್ ಹಾಕಿದ್ದಾರೆ. ಇಬ್ರು ಆರ್ಚೆಗಳು ಜಗಳ ಮಾಡಿರೋದು ಬೇನಾಮಿ ಜಮೀನ್ಗೋಸ್ಕರ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ.